ಬಸ್ ಟಿಕೆಟ್ ದರ ಏರಿಕೆಯನ್ನ ಖಂಡಿಸಿ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇದೆ. ಪ್ರಯಾಣಿಕರಿಗೆ ಗುಲಾಬಿಯನ್ನ ನೀಡಿ ಬಿಜೆಪಿ ಪ್ರತಿಭಟನೆ ಮಾಡಿದೆ. ಹೊಸ ವರ್ಷಕ್ಕೆ ಸಿದ್ದರಾಮಯ್ಯ ಹೊಸ ಗಿಫ್ಟ್ ಇದು. ಸಿದ್ದರಾಮಯ್ಯ ಬಸ್ ದರ ಏರಿಕೆ ಗಿಫ್ಟ್ ಕೊಟ್ಟಿದ್ದಾರೆ ರಾಜ್ಯದ ಜನರಿಗೆ. ಜನರೇ ನಮ್ಮನ್ನ ಕ್ಷಮಿಸಿ, ನಮ್ಮ ಸಿಎಂ ಟ್ಯೂಬ್ಲೈಟ್ ಸಿಎಂ, ಸಿದ್ದರಾಮಯ್ಯ ಪರ ನಾನೇ ಜನರ ಕ್ಷಮೆ ಕೇಳ್ತೀನಿ ಅಂತ ಅಶೋಕ್ ಅವರು ಹೇಳಿದ್ದಾರೆ. ಮಾಡಬೇಕು. ನಿಮ್ಮ ಫ್ರೀ 2000 ರೂಪಾಯಿ ಮಾಡಿದಿರಲ್ಲ, ಎಷ್ಟು ಬ್ಯಾಲೆನ್ಸ್ ಇದೆ ನಿಮಗೆ? 800 ಕೋಟಿ ಬ್ಯಾಲೆನ್ಸ್ ಕೊಡಬೇಕು. ಯಾಕೆ ಕೊಟ್ಟಿಲ್ಲ ನೀವು? ಯಾಕೆ ಕೊಟ್ಟಿಲ್ಲ ಹೇಳಿ? 800 ಕೋಟಿ ಬ್ಯಾಲೆನ್ಸ್ ಕೊಡಬೇಕು, ಅದನ್ನ ಕೊಟ್ಟಿಲ್ಲಲ್ಲ, ಅದು ಮೋಸ ಅಲ್ವಾ ನೀವು? ಮತ್ತೆ ಬೇರೆ ಬೇರೆ ಸ್ಟೂಡೆಂಟ್ ಪಾಸ್ಗಳದು ಸಬ್ಸಿಡಿ ಕೊಡಬೇಕು, ಸ್ಟೂಡೆಂಟ್ ಪಾಸ್ ಸಬ್ಸಿಡೀಸ್ ಕೊಡಬೇಕು. ಯಾರಿಗೆ? KSRTC, BMTC ಮತ್ತು ಸಾರಿಗೆ ಎಲ್ಲ, ಅದನ್ನ ನೀವು ಕೊಟ್ಟಿಲ್ಲ. ನೀವು ಸಾಲ ಉಳಿಸ್ಕೊಂಬಿಟ್ಟು ಈಗ ಅವ್ರಿಗೆ ಈಗಲೇ ಸಾಲದ ಹೊರೆಯಲ್ಲಿ ಇದ್ದಾರೆ ಅವರು. ಯಾರು? ಕಾಂಗ್ರೆಸ್ ಸರ್ಕಾರ ಈಗಲೇ ಸಾಲದ ಹೊರೆ, ನಮ್ಮ ಸಾಲದ ಹೊರೆ ಅಲ್ಲ, ಈಗಲೇ ಸರ್ಕಾರದ. ಅವ್ರಿಗೆ 2000 ಕೋಟಿ ಮತ್ತೆ ತಗೋ ಅಂತ ಹೇಳ್ತಾ ಇದ್ದಾರೆ. ತಗೊಂಡ್ರೆ ಮುಳುಗಿಸ್ಬಿಡ್ತಾರೆ ಇವರು. ಅದರಿಂದ ಸಿದ್ದರಾಮಯ್ಯನವರೇ, ನೀವು ಚುನಾವಣೆ ಬಂದಾಗ ನೀವು ಹೇಳಿದ್ದೇನು, ನಾನು ಯಾವುದೇ ತೆರಿಗೆಯನ್ನು ಹಾಕಲ್ಲ ಅಂತ ಹೇಳಿದ್ರಿ. ಮೋಸ ಮಾಡಿದ್ದೀರಾ, ಜನಕ್ಕೆ ದ್ರೋಹ ಬಗ್ದಿದ್ದೀರಾ, ವಂಚನೆ ಬಗ್ದಿದ್ದೀರಾ. ಅದಕ್ಕೋಸ್ಕರ ಇವತ್ತು ನಾವು ಹೊಸ ವರ್ಷಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಿರುವಂಥ ಗಿಫ್ಟ್ಗೆ ನಾವು ಎಲ್ಲ ಅಭಿನಂದನೆ. ಹೌದು, KSRTC ಪ್ರಯಾಣಿಕರಿಗೆ ನಾವು ಕೊಟ್ಟು ಕ್ಷಮೆ ಕೇಳ್ತೀವಿ. ಬಸ್ ದರ ಏರಿಕೆಗೆ ಕೇಂದ್ರ ಸಚಿವ HDK ಟೀಕೆ ಮಾಡಿದ್ದಾರೆ. ಬೆಲೆ ಏರಿಕೆ ಅಚ್ಚರಿಯ ವಿಷಯ ಅಲ್ಲ ಅಂತ ವ್ಯಂಗ್ಯ ಮಾಡಿದ್ದಾರೆ. ಜನ 2 ದಿನ ಆಕ್ರೋಶ ವ್ಯಕ್ತಪಡಿಸ್ತಾರಷ್ಟೇ, ಬೆಲೆ ಏರಿಕೆಗೆ ಜನರೇ ಆಮೇಲೆ ಅಡ್ಜಸ್ಟ್ ಆಗ್ತಾರೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಡೀಸೆಲ್, ಪೆಟ್ರೋಲ್ ಮೇಲೆ ಸೆಸ್ ಹಾಕಿದಾಗ ಪ್ರತಿಭಟಿಸಿದ್ರ. ಸ್ಟಾಂಪ್ ಡ್ಯೂಟಿ, ಗೈಡ್ ಲೈನ್ಸ್ ವ್ಯಾಲ್ಯೂ, ಮದ್ಯದ ದರ ಏರಿಸಿದ್ರು. ನೀರಿನ ದರ, ಹಾಲಿನ ದರವೂ ಏರಿಕೆ ಆಗತ್ತಂತೆ. ಬೆಲೆ ಏರಿಕೆಗೆ ತಯಾರಾಗಿ ಅಂತ ಸರ್ಕಾರ ಸಂದೇಶವನ್ನ ಕೊಡ್ತಾ ಇದೆ. ಟೀಕೆ ಮಾಡಿ ಏನ್ ಮಾಡೋದು, ಕೇಳೋಕ್ ಯಾರಿದ್ದಾರೆ ಅಂತ ಕೇಳ್ತಾ ಇದ್ದಾರೆ HDK. ಇದೇ ಸರ್ಕಾರ ಡೀಸೆಲ್ ಪೆಟ್ರೋಲ್ ಮೇಲೆ 3-3.5 ರೂಪಾಯಿ ಸೆಸ್ನ ಹಾಕಿದ್ರು. ಏನು ಪ್ರತಿಭಟನೆ ಮಾಡಿದ್ರ? ಅದಕ್ಕೆ ಅಡ್ಜಸ್ಟ್ ಆದರು. ಸ್ಟ್ಯಾಂಪ್ ಡ್ಯೂಟಿ, ಗೈಡ್ಲೈನ್ಸ್ ವ್ಯಾಲ್ಯೂ, ಇನ್ನು ಮದ್ಯದ ದರ, ಈಗಲೇ ಹೇಳ್ತಾ ಇದ್ದಾರೆ. ನೀರಿನ ದರವು ಬಹುಶಃ 1000 ಲೀಟರ್ಗೆ 50 ರೂಪಾಯಿನ ಖರ್ಚಾಯ್ತಿದೆ. ಕಾರಣ ಕೊಟ್ಟವರಲ್ಲ ನಿನ್ನೆ ಮೊನ್ನೆ ಎಲ್ಲ ನಿಮಗೆಲ್ಲ ಡೀಟೇಲು. ನೀರಿನ ದರದ್ದು ಏನಾಗುತ್ತೆ, ಹಾಲಿನ ದರ ಏನಾಗಬಹುದು, ಇದಕ್ಕೆಲ್ಲ ನೀವು ಹೊಸ ವರ್ಷದಲ್ಲಿ ನಾಡಿನ ಜನತೆ ತಯಾರಾಗಿ ಅಂತಕ್ಕಂಥದ್ದನ್ನ ಸರ್ಕಾರ ಈಗಾಗಲೇ ಸಂದೇಶ ಕೊಡ್ತಾ ಇದ್ದಾರೆ. ಇಲ್ಲಿ ನಾನು ಸದ್ಯಕ್ಕೆ ಯಾವುದಕ್ಕೂ ಟೀಕೆ ಮಾಡಲ್ಲ. ಟೀಕೆ ಮಾಡಿ ಏನು ಮಾಡೋದು? ಕೇಳಕ್ಕೆ ಯಾರಿಗೆ ಹೇಳ್ತೀವಿ? ರಾಜ್ಯದಲ್ಲಂತೂ ಸರ್ಕಾರ ಅಂತೂ ಇಲ್ಲ ಅಲ್ವಾ? ಸರ್ಕಾರ ಇದೆ ಅಂತ ನಿಮ್ಗೇನಾದ್ರು ಅನ್ಸುತ್ತಾ? ಸ್ವೇಚ್ಛಾಚಾರವಾಗಿ ನಡೀತಾ ಇದೆ. ಹೇಳೋರು ಕೇಳೋರು ಯಾರೂ ಇಲ್ಲ. ಜನಗಳ ಕಷ್ಟ ಸುಖ ಯಾರು ಕೇಳ್ತಾರೆ? ಇವರು ಅದರ ಅವಶ್ಯಕತೆನೂ ಇಲ್ವಲ್ಲ. ಇಲ್ಲಿ ಅನಿವಾರ್ಯ ಪರಿಸ್ಥಿತಿಗಳಿದ್ದಾಗ ಹಿಂದಿನ ಹಲವಾರು ಸರ್ಕಾರಗಳಲ್ಲಿ ಬೆಲೆ ಏರಿಕೆ ಮಾಡೋದು, ಕಡಿಮೆ ಮಾಡತಕ್ಕಂಥದ್ದು ನಡೀತಕ್ಕಂಥದ್ದು ಸರ್ಕಾರದ ಒಂದು ಖರ್ಚು ವೆಚ್ಚಗಳಿಗೆ ಮಾಡಲೇಬೇಕಾಗ್ತದೆ, ಮಾಡ್ತಾರೆ. ಆದರೆ ಇವ್ರ ಮೇಲೆ ಎಳ್ಕೊಂಡಿರ್ತಕ್ಕಂಥದ್ದು ಇವತ್ತು KEB ಏನಾಗುತ್ತೆ ನೋಡೋಣ, ಪವರ್ ಸೆಕ್ಟರ್ನಲ್ಲಿ ಮುಂದೆ ಏನಾಗುತ್ತೆ ನೋಡೋಣಂತೆ. ಯುವಕರ ಉದ್ಯೋಗ ಅದೆಂಥದ್ದು ಇವನಿದೆ, ಅದೆಷ್ಟು ಜನಕ್ಕೆ ಕೊಡ್ತಾವ್ರೀಗ ದುಡ್ಡು? ಇವರು ಖರ್ಚು ಮಾಡ್ತಾ ಇರತಕ್ಕಂಥ ಸ್ವೇಚ್ಛಾಚಾರದ ಜಾಹೀರಾತುಗಳಿರಲಿ, ಹಣ ಇವತ್ತು ಸಾರ್ವಜನಿಕರಿಗೂ ಕಟ್ಟತಕ್ಕಂಥ ತೆರಿಗೆ ಹಣ ಯಾವ ರೀತಿ ಇವತ್ತು ದುರ್ಬಳಕೆ ಮಾಡ್ಕೊಂಡು ಕೂತಿದ್ದಾರೆ. ಇದೆಲ್ಲ ಜನ ತಿಳುವಳಿಕೆ ಮೂಡದೇ ಇದ್ರೆ ಯಾರೇನ್ ಮಾಡ. ಬಸ್ ದರ ಏರಿಕೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಕ್ರೋಶ ಹೊರಹಾಕಿದ್ದಾರೆ. ಗ್ಯಾರಂಟಿ ಹೆಸರಲ್ಲಿ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದ್ರು. ಕಾಂಗ್ರೆಸ್ ಸರ್ಕಾರದ ಬಣ್ಣ ಈಗ ಬಯಲಾಗ್ತಾ ಇದೆ. ಅಧಿಕಾರಕ್ಕಾಗಿ ಕಾಂಗ್ರೆಸ್ ಎಂತ ಕೀಳು ಮಟ್ಟಕ್ಕೆ ಇಳಿಯುತ್ತೆ. ಸಾರಿಗೆ ಸಂಸ್ಥೆಗಳು 2000 ಕೋಟಿ ಸಾಲ ಪಡೆಯುವಂತಹ ಸ್ಥಿತಿ ಬಂದಿದೆ. ಸಾರಿಗೆ ಸಂಸ್ಥೆ ಲಾಭದಲ್ಲಿದ್ರೆ ಸಾಲ ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಭ್ರಷ್ಟಾಚಾರದಿಂದ ಆರ್ಥಿಕತೆ ಸಂಕಷ್ಟದತ್ತ ಹೋಗ್ತಾ ಇದೆ. ಆರ್ಥಿಕ ಸಂಕಷ್ಟದಿಂದ ರಾಜ್ಯದಲ್ಲಿ ಕೊಲೆ ಸುಲಿಗೆ ಜಾಸ್ತಿ ಆಗ್ತಾ ಇದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಜನರಿಗೆ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದು ದೇಶದಲ್ಲಿ ಎಲ್ಲೆಲ್ಲಿ ಈ ರೀತಿ ಸುಳ್ಳು ಗ್ಯಾರಂಟಿಗಳನ್ನು ಕೊಟ್ಟಿತ್ತಲ್ಲ ಎಲ್ಲ ಕಡೆ ಇವತ್ತು ಎಕ್ಸ್ಪೋಸ್ ಆಗ್ತಾ ಇದೆ. ನಾನು ಕರ್ನಾಟಕದ ಬಗ್ಗೆ
ಫಸ್ಟ್ ನಿಮ್ಮ ಗಮನಕ್ಕೆ ತರೋದಾದ್ರೆ 200 ಯೂನಿಟ್ ಅಂತ ಮಾಡಿ ಇವತ್ತು ಅವ್ರದ್ದು ಲಿಮಿಟ್ಗಿಂತ ಜಾಸ್ತಿ ಅವರು ವಿದ್ಯುತ್ತನ್ನು ಬಳಸಿದರೆ ಅವರೆಲ್ಲರಿಗೂ ಇವತ್ತು ಪರ್ ಯೂನಿಟ್ ಕಾಸ್ಟು ಜಾಸ್ತಿ ಆಗಿದೆ. 4 ರೂಪಾಯಿದಿಂದ 7 ರೂಪಾಯಿನೂ ಆಗಿದೆ. ಅದಾದ ನಂತರ ಹಾಲಿನ ದರ ಜಾಸ್ತಿ ಮಾಡಿದರು, ಡೀಸೆಲ್ ಪೆಟ್ರೋಲ್ಗೆ ಟ್ಯಾಕ್ಸನ್ನು ಅಂದರೆ ಸ್ಟೇಟ್ ವ್ಯಾಟನ್ನು, ಡೀಸೆಲ್ ಪೆಟ್ರೋಲು ಇವತ್ತಿನವರೆಗೆ GST ಒಳಗಿಲ್ಲ, ಅದಕ್ಕೆ ಹೆಚ್ಚಿನ ಹೊರೆಯನ್ನು ಟ್ಯಾಕ್ಸನ್ನು ಹಾಕೋ ಕೆಲಸ ಮಾಡಿದರು. ಸೆಸ್ ಹಾಕಿದರು, ವ್ಯಾಲ್ಯೂ ಎಡೆಡ್ ಟ್ಯಾಕ್ಸ್ ಹಾಕಿದ್ದಾರೆ, ಅದನ್ನು ಇನ್ಕ್ರೀಸ್ ಮಾಡಿದರು. ಆಸ್ತಿ ರಿಜಿಸ್ಟ್ರೇಷನ್ನದ್ದು ದರ ಏರಿಸಿದ್ರು, ಮದ್ಯದ ದರ ಏರಿಸಿದ್ರು. ಈಗ ಹಾಲಿನ ದರನೂ ಏರಿಸಿದ್ರು ಮತ್ತೆ KSRTCಯ 15% ದರವನ್ನು ಜಾಸ್ತಿ ಮಾಡಲಿಕ್ಕೆ ಹೊರಟಿದ್ದಾರೆ. ರಾಜ್ಯದ ಜನರಿಗೆ ಕಾಂಗ್ರೆಸ್ ಬೆಲೆ ಏರಿಕೆಯ ಶಾಕ್ ಕೊಟ್ಟಿದೆ. ಹೆಣ್ಮಕ್ಕಳಿಗೆ ಶಕ್ತಿ, ಗಂಡಸರಿಗೆ ಕತ್ತರಿ ಯೋಜನೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯದ 4 ನಿಗಮಗಳ ಬಸ್ ಟಿಕೆಟ್ ದರ ಏರಿಕೆಯಾಗಿದೆ. ಇದು ಹೆಣ್ಮಕ್ಕಳಿಗೆ ಶಕ್ತಿ ಆದರೆ ಗಂಡಸರಿಗೆ ಕತ್ತರಿ ಯೋಜನೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. 15% ಟಿಕೆಟ್ ದರವನ್ನ ಏರಿಸಲಾಗಿದೆ ಸಾರಿಗೆ ಇಲಾಖೆಯಿಂದ. ಜನವರಿ 5ರಿಂದಲೇ ನೂತನ ದರ ಜಾರಿಗೆ ಬರುತ್ತೆ. ಭಾನುವಾರದಿಂದಲೇ ರಾಜ್ಯಾದ್ಯಂತ ಟಿಕೆಟ್ ದರ ಏರಿಕೆ ಆಗಲಿದೆ. ರಾಜ್ಯದ 4 ನಿಗಮಗಳ ಬಸ್ ಟಿಕೆಟ್ ದರವನ್ನ ಏರಿಕೆ ಮಾಡಲಾಗಿದೆ. ನೆನೆ ಕ್ಯಾಬಿನೆಟ್ನಲ್ಲಿ ಈ ಬಗ್ಗೆ ಚರ್ಚೆ ಮಾಡಿ ಅಂತಿಮವಾಗಿ ನಿರ್ಧಾರ ಮಾಡಿದ್ದಾರೆ. 15% ಟಿಕೆಟ್ ದರ ಏರಿಕೆ ಮಾಡಲಾಗಿದೆ ಸಾರಿಗೆ ಇಲಾಖೆಯಿಂದ. ಜನವರಿ 5ರಿಂದಲೇ ನೂತನ ದರ ಜಾರಿಗೆ ತೀರ್ಮಾನ ಮಾಡಲಾಗಿದೆ. ಅಂದ್ರೆ ಭಾನುವಾರದಿಂದಲೇ ರಾಜ್ಯಾದ್ಯಂತ ಟಿಕೆಟ್ ದರ ಏರಿಕೆ ಆಗುತ್ತೆ. ರಾಜ್ಯದ ಜನರಿಗೆ ಈ ಮೂಲಕ ಕಾಂಗ್ರೆಸ್ ಬೆಲೆ ಏರಿಕೆಯ ಶಾಕ್ ನೀಡಿದೆ ಅಂತ ಸಾರ್ವಜನಿಕರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಪ್ರತಿಭಟನೆಯ ಹಾದಿ ಹಿಡಿದಿದೆ. ಫ್ರೀ ಯೋಜನೆಗಳನ್ನ ಕೊಡ್ತೀರಾ, ಈ ರೀತಿಯಾಗಿ ಬೆಲೆ ಏರಿಕೆಯ ಬರೆ ಹಾಕ್ತೀರಾ ಅಂತ ಆರೋಪ ಮಾಡಲಾಗ್ತಾ ಇದೆ. ಸರ್ಕಾರ ಹೇಳ್ತಾ ಇರೋದು 10 ವರ್ಷದಿಂದ ನಾವು ಬೆಲೆ ಏರಿಕೆಯನ್ನೇ ಮಾಡಿಲ್ಲ ಸಾರಿಗೆ ನಿಗಮಗಳಲ್ಲಿ, ಹಾಗಾಗಿ ಬೆಲೆ ಏರಿಕೆ ಮಾಡುವಂತ ಅವಶ್ಯಕತೆ ಇದೆ, ಹಾಗಾಗಿ ಮಾಡ್ತಾ ಇದ್ದೀವಿ ಅಂತ. ಆದ್ರೆ ಇದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಇನ್ನು ಬಸ್ ಟಿಕೆಟ್ ದರ ಏರಿಕೆಗೆ ರಾಮಲಿಂಗಾರೆಡ್ಡಿ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಕಳೆದ 5 ವರ್ಷದಿಂದ ಬಸ್ ಟಿಕೆಟ್ ದರ ಏರಿಸಿಲ್ಲ. ಶಕ್ತಿ ಯೋಜನೆ ನಷ್ಟ ಸರಿದೂಗಿಸೋದಕ್ಕೆ ದರ ಏರಿಕೆ ಮಾಡ್ತಾ ಇಲ್ಲ. ಕಾಲ ಕಾಲಕ್ಕೆ ಉದ್ಯೋಗಿಗಳ ಸಂಬಳ ಏರಿಕೆ ಆಗತ್ತೆ. ಡೀಸೆಲ್ ದರ ಹೆಚ್ಚಳದಿಂದ ಟಿಕೆಟ್ ದರ ಏರಿಕೆ ಅನಿವಾರ್ಯ ಅಂತ ರಾಮಲಿಂಗಾರೆಡ್ಡಿ ಹೇಳ್ತಾ ಇದ್ದಾರೆ. ಜನವರಿ 5ರಿಂದ ಬಸ್ ಟಿಕೆಟ್ ದರ ಏರಿಕೆ ಆಗಲಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.